ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ರಾಜಕೀಯದಲ್ಲಿ ಕೆಲವೊಮ್ಮೆ ಒಂದು ಫೋಟೋ 1000 ಮಾತುಗಳಿಗಿಂತ ದೊಡ್ಡ ಕತೆ ಹೇಳುತ್ತೆ. ಆದರೆ ನಿನ್ನೆ ಬಂದ 2 ಫೋಟೋಸ್ಗಳು ಕೇವಲ ಕತೆ ಹೇಳಲಿಲ್ಲ, ಇಡೀ ರಾಜಕೀಯದ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡಿದೆ. ಹೌದು, ನಿನ್ನೆ 2 ಶಾಕಿಂಗ್ ಇನ್ಸಿಡೆಂಟ್ ನಡೆದಿದೆ. ಮೊದಲು ಆ 2 ಫೋಟೋಸ್ಗಳನ್ನು ಹಾಕಿ ಆಮೇಲೆ ಅದರ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲ ಫೋಟೋ ಸೋನಿಯಾ ಗಾಂಧಿ ಮತ್ತು ಮಮತಾ ಬ್ಯಾನರ್ಜಿ ಪಕ್ಕಪಕ್ಕನೆ ಕೂತು ಇಂಡಿಯಾ ಅಲಯನ್ಸ್ನ ಮೀಟಿಂಗ್ನಲ್ಲಿ ಭಾಗವಹಿಸಿದ್ದು, ಮೋದಿ ಸರ್ಕಾರವನ್ನು ಉರುಳಿಸೋಕೆ ಒಂದಾಗಿದ್ರು. ನೆಕ್ಸ್ಟ್ ಫೋಟೋ TMC ಬಂಡಾಯ ಸಂಸದರು ತಮ್ಮ ಮುಂದಿನ ರಾಜಕೀಯ ಹೆಜ್ಜೆಯ ಬಗ್ಗೆ ಸೀಕ್ರೆಟ್ ಡಿಸ್ಕಷನ್ ಮಾಡ್ತಾ ಇರೋದು. ಸೊ ಈಗ 2 ಫೋಟೋಸ್ ಔಟ್ಕಮ್ ಏನಂತ ನೋಡೋಣ. ಫಸ್ಟ್, ಇಂಡಿಯಾ ಅಲಯನ್ಸ್ ಮೀಟಿಂಗ್ ಬಗ್ಗೆ ಮಾತಾಡೋದಾದರೆ, ಇಷ್ಟು ಕಷ್ಟಪಟ್ಟು ಇಂಡಿಯಾ ಅಲಯನ್ಸ್ನ ಲೀಡರ್ ಸಭೆಗಳ ಮೇಲೆ ಸಭೆಗಳನ್ನು ನಡೆಸ್ತಾ ತಮ್ಮದೇ ರಾಜಕೀಯ ಪ್ರಾಬ್ಲಮ್ ಬಗ್ಗೆ ಥಿಂಕ್ ಮಾಡ್ತಾ ಇರುವಾಗ, ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುವಾಗ, ಮತ್ತೊಂದು ಕಡೆ ಮೋದಿ ಅಮಿತ್ ಶಾ ಜೋಡಿ ಮಾತ್ರ ತಮ್ಮ ಪೊಲಿಟಿಕಲ್ ಸ್ಟ್ರಾಟಜಿ ಮೂಲಕ ಇಂಡಿಯಾ ಅಲಯನ್ಸ್ನ ಬೇಸನ್ನೇ ಅಲ್ಗಾಡಿಸ್ತಾ ಇದ್ದಾರೆ. ಯಾಕೆ ಅಂದರೆ ದೀದಿಯನ್ನು ಎಗೇನ್ಸ್ಟ್ ಮಾಡ್ತಾ ಇರುವ TMCಯ 20 ಸಂಸದರು ಈಗ ಲೋಕಸಭಾ ಸ್ಪೀಕರ್ಗೆ ಲೆಟರ್ ಬರೆದಿದ್ದಾರೆ. NDAಗೆ ಬೆಂಬಲವನ್ನು ಘೋಷಿಸಿದ್ದಾರೆ. ಅಂದರೆ ನಮಗೆ ದೀದಿ ಬೇಡ, ಮೋದಿ ಬೇಕು ಅಂತ NDA ಜೊತೆ ಕೈ ಜೋಡಿಸಿದ್ದಾರೆ. ಈ ಮೂಲಕ ಈಗ ಲೋಕಸಭೆಯಲ್ಲಿ NDA ಬಲ 293ರಿಂದ 313 ಸಂಸದರಿಗೆ ಏರಿಕೆ ಆಗಿದೆ. ಅಷ್ಟೇ ಅಲ್ಲ, TMCಯ ಈ ಬಂಡಾಯ MP ಗ್ರೂಪ್ ಸೆಪರೇಟ್ ಸಂಸದೀಯ ಗುಂಪಾಗಿ ಕಾರ್ಯನಿರ್ವಹಿಸ್ತಾರೆ ಅಂತ ನಿರ್ಧಾರ ಮಾಡಿದ್ದಾರೆ ಅನ್ನುವ ಮಾಹಿತಿ ಕೂಡ ಇದೆ. ಇದೊಂದು ಕಡೆ ಮಮತಾ ಬ್ಯಾನರ್ಜಿಗೆ ಪ್ರಾಬ್ಲಮ್ ಆದರೆ, ಮತ್ತೊಂದು ಕಡೆ ಇಂಡಿಯಾ ಅಲಯನ್ಸ್ನಲ್ಲಿ ಇನ್ನಷ್ಟು ಬಿರುಕು ಮೂಡುವ ಲಕ್ಷಣಗಳಿದೆ. ಬಹಳಷ್ಟು ಡಿಫರೆನ್ಸ್ ಇದ್ರೂ ಕೂಡ ಅದರ ಮಧ್ಯದಲ್ಲೇ ಡೆಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ವಿಪಕ್ಷಗಳ ಇಂಡಿಯಾ ಒಕ್ಕೂಟದ ಮಹತ್ವದ ಸಭೆ ನಡೀತು. ಅದರಲ್ಲಿ ಕಾಂಗ್ರೆಸ್, ಸಮಾಜವಾದಿ ಪಾರ್ಟಿ, TMC, RJD, ನ್ಯಾಷನಲ್ ಕಾನ್ಫರೆನ್ಸ್, PDP, JMM, ಶಿವಸೇನಾ, UBT, NCP, SP, IMUI, ಕೇರಳ ಕಾಂಗ್ರೆಸ್, ಲೋಕದಳ ಹೀಗೆ ಸುಮಾರು 23 ಪಕ್ಷಗಳು ಭಾಗವಹಿಸಿತ್ತು. ಆದರೆ ಬಹಳ ಶಾಕಿಂಗ್ ಅಂದರೆ ಈ ಮೀಟಿಂಗಿಂದ ವಿಜಯ್ ಅವರ TVK ಪಾರ್ಟಿ ದೂರ ಉಳಿದಿತ್ತು. ಈವನ್ DMK ಕೂಡ ಇಂಡಿಯಾ ಅಲಯನ್ಸ್ ಸಭೆಯಲ್ಲಿ ಭಾಗವಹಿಸಿಲ್ಲ. ತಮಿಳುನಾಡಿನಿಂದ ಯಾವುದೇ ಪಾರ್ಟಿ ಕೂಡ ಈ ಸಭೆಯಲ್ಲಿ ಭಾಗವಹಿಸಿಲ್ಲ. ಇನ್ನು ಇಂಡಿಯಾ ಅಲಯನ್ಸ್ ಸೇರಿದ ನಂತರ ಅಧಿಕಾರ ಕಳ್ಕೊಂಡ ಪ್ರಾದೇಶಿಕ ಪಕ್ಷಗಳು ಯಾವುದು ಅಂತ ನೋಡಿದ್ರೆ, AAP, TMC, RJD, DMK, ಶಿವಸೇನಾ, UBT, NCP, SP, ಲೆಫ್ಟ್. ನಿನ್ನೆಯ ಡೆಲ್ಲಿ ಸಭೆಗೆ ಬಾರದಿರೋ ಪ್ರಾದೇಶಿಕ ಪಕ್ಷಗಳು ಯಾವುದು ಅಂತ ನೋಡೋದಾದ್ರೆ, AAP, DMK, ಶಿವಸೇನಾ, UBT, ಹೇಮಂತ್ ಸೊರೇನ್ ಕೂಡ ಇಂಡಿ ಮೈತ್ರಿ ಸಭೆಯನ್ನು ಅವಾಯ್ಡ್ ಮಾಡಿದ್ದಾರೆ. ಅವರು ಸರ್ಫರಾಜ್ ಅಹ್ಮದನ್ನು ಕಳಿಸಿಕೊಟ್ಟಿದ್ದಾರೆ. ಇದಕ್ಕಿಂತ ಇಂಪಾರ್ಟೆಂಟ್, ಈ ಮೀಟಿಂಗ್ ಆಗೋಕೆ ಮೊದಲು ಅಂದರೆ ಹಿಂದಿನ ರಾತ್ರಿ ಅವರದ್ದೇ ಸಭೆಯ ಹೋರ್ಡಿಂಗ್ಸ್ಗಳನ್ನು ಯಾರು ಹಾಕಿದ್ರು ಅಂತ ಗೊತ್ತಿಲ್ಲ. ಆದರೆ ಅವೆಲ್ಲವೂ ಇಂಡಿಯಾ ಅಲಯನ್ಸ್ನಲ್ಲಿ ಇರುವ ದೊಡ್ಡ ಬಿರುಕನ್ನು ಬಯಲು ಮಾಡಿದೆ. ಒಂದು ಹೋರ್ಡಿಂಗ್ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಕಾಂಗ್ರೆಸ್ಗೆ ನಾಯಕತ್ವ ಸಾಧ್ಯ ಇಲ್ಲ. ಇನ್ನೊಂದು ಕಡೆ ಕಾಂಗ್ರೆಸ್ಸನ್ನೇ ಇತಿಹಾಸದ ಭಾಗ ಅಂತ ವ್ಯಂಗ್ಯ ಮಾಡಲಾಗಿದೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿಯ ರಾಷ್ಟ್ರೀಯ ನಾಯಕತ್ವದ ಸ್ಥಿತಿಗತಿಯ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ಜನ ಇದೆಲ್ಲವನ್ನ ನೋಡಿ ಇಂಡಿಯಾ ಅಲಯನ್ಸ್ನಲ್ಲಿ ಯಾವುದು ಒಗ್ಗಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರೇ, 168 ಗಂಟೆಗಳು, ಆ ಭವಿಷ್ಯವಾಣಿ ಮತ್ತು ಒಂದು ಮಾಸ್ಟರ್ ಸ್ಟ್ರೋಕ್ ಡೆಲ್ಲಿಯಿಂದ ಬಂಗಾಳವರೆಗೂ ದೊಡ್ಡ ಭೂಕಂಪವನ್ನೇ ಸೃಷ್ಟಿಸಿತ್ತು. ನಿಮಗೆ ನೆನಪಿರಬಹುದು, ಈ ಬಾರಿ NDA ಸರ್ಕಾರ ಅಧಿಕಾರಕ್ಕೆ ಬಂದು ಇನ್ನೂ 7 ದಿನ ಕೂಡ ಆಗಿಲ್ಲ. ಡೆಲ್ಲಿಯಿಂದ ಹಿಡಿದು ಟೆಲಿವಿಷನ್ ಸ್ಕ್ರೀನ್ವರೆಗೆ ಎಲ್ಲ ಕಡೆ ಒಂದೇ ಸುದ್ದಿ, ಏನು, ಈ ಸರ್ಕಾರ ಡೇಂಜರ್ನಲ್ಲಿದೆ, ಯಾರು ಯಾವಾಗ ಕೈ ಕೊಡ್ತಾರೆ ಗೊತ್ತಿಲ್ಲ, 1 ವರ್ಷದಲ್ಲೇ ಮೋದಿ ಸರ್ಕಾರ ಬೀಳುತ್ತೆ, ಮೋದಿಜಿ ರಾಜೀನಾಮೆ ಕೊಟ್ಟು ಓಡಿ ಹೋಗ್ತಾರೆ. ಆದರೆ ಕಾಲಚಕ್ರ ತಿರುಗಿತು. ಈಗ ವಾಸ್ತವಕ್ಕೆ ಬಂದು ನೋಡಿದರೆ ಕೇವಲ 168 ಗಂಟೆಗಳಲ್ಲಿ ಒಂದಷ್ಟು ಬೆಳವಣಿಗೆ ನಡೆಯುತ್ತೆ. ಆ ಬೆಳವಣಿಗೆಯಲ್ಲಿ ಮೋದಿ ಮನೆ ಧ್ವಂಸ ಮಾಡೋಕ್ಕೆ ಯಾರು ಟ್ರೈ ಮಾಡ್ತಾ ಇದ್ರೋ, ಈಗ ಅವರ ಮನೆ ಮೇಲೆ ಅವರದ್ದೇ ಜನ ಬುಲ್ಡೋಸರ್ ಹತ್ತಿಸ್ತಿದ್ದಾರೆ.
ನಿಮಗೆ ಗೊತ್ತು, ಮೋದಿಜಿ ಸರ್ಕಾರವನ್ನು ಬೀಳಿಸ್ಬೇಕು ಅಂತ ಬ್ಲೂ ಪ್ರಿಂಟ್ ಎಲ್ಲ ರೆಡಿ ಮಾಡಿ ಇಂಡಿಯಾ ಅಲಯನ್ಸ್ ಹೈ ಪ್ರೊಫೈಲ್ ಮೀಟಿಂಗನ್ನು ನಡೆಸುತ್ತೆ. ಆ ಸಭೆಯಲ್ಲಿ ನೋಡಿದರೆ ಆಗಲೇ ಹೇಳಿದ ಹಾಗೆ ನೂರಾರು ಸಮಸ್ಯೆ. ಸಭೆಗೆ DMK ಗೈರು, TVK ಗೈರು, ಆಮ್ ಆದ್ಮಿ ಪಾರ್ಟಿ ಗೈರು, ಶಿವಸೇನಾ UBT ಗೈರು. ಇಲ್ಲಿಗೆ ಮುಗಿಲಿಲ್ಲ, ಇನ್ನೊಂದು ಸರ್ಪ್ರೈಸ್ ಬಂತು. ಏನಂದರೆ ಕೇವಲ ಸಭೆಯಿಂದ ದೂರ ಉಳಿದಿತ್ತಷ್ಟೇ ಅಲ್ಲ, DMK ಮತ್ತು ಆಪ್ ಎರಡೂ ಪಕ್ಷಗಳು ಇಂಡಿ ಒಕ್ಕೂಟದಿಂದ ದೂರ ಆಗಿದ್ದಾರೆ ಅಂತ ಅಧಿಕೃತ ಘೋಷಣೆ ಮಾಡಿರುವ ಸುದ್ದಿ ಕೂಡ ಹೊರಗಡೆ ಬಂತು. ಇಲ್ಲಿ ಮಮತಾ ಬ್ಯಾನರ್ಜಿ ಡೆಲ್ಲಿಯಲ್ಲಿ ಹೊಡೆದು ಹೋಗಿರುವ ಇಂಡಿ ಅಲಯನ್ಸ್ ಅನ್ನ ನೋಡ್ತಾ ಇದ್ದಾಗ ಆಕೆಯ ವೆಸ್ಟ್ ಬೆಂಗಾಲ್ ರಾಜಕೀಯ ಕಾರಿಡಾರ್ನಲ್ಲಿ ಒಂದು ದೊಡ್ಡ ಚಂಡಮಾರುತ ಎದ್ದಾಗಿತ್ತು. ಮಮತಾ ಬ್ಯಾನರ್ಜಿಯ ವೆರಿ ಸ್ಟ್ರಾಂಗ್ ಕೋಟೆ TMC ಎಲ್ಲ ಛಿದ್ರ ಆಯಿತು. TMCಯ 29 ಸಂಸದರಲ್ಲಿ 20ಕ್ಕೂ ಹೆಚ್ಚು ಸಂಸದರು ಒಂದೇ ಸಮಯದಲ್ಲಿ ಒಟ್ಟಾಗಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಒಂದು ಸೀಕ್ರೆಟ್ ಲೆಟರನ್ನು ಸಲ್ಲಿಸಿದ್ರು. ಆ ಲೆಟರ್ನಲ್ಲಿ ಬರೆದಿರುವ ವಿಷಯ ಕೇಳಿ ಅಲ್ಲಿ ಇಂಡಿ ಅಲಯನ್ಸ್ ಮೀಟಿಂಗ್ನಲ್ಲಿ ಇದ್ದ ಪಕ್ಷಗಳಿಗೆ ದೊಡ್ಡ ಶಾಕ್ ಆಯಿತು. ಆ ಸಂಸದರು ಬಹಿರಂಗವಾಗಿ NDA ಮತ್ತು ಮೋದಿ ಸರ್ಕಾರಕ್ಕೆ ಫುಲ್ ಸಪೋರ್ಟನ್ನು ಘೋಷಿಸಿದ್ದಾರೆ. ನಿಮಗೆ ನೆನಪಿರಬಹುದು, 2024ರ ಲೋಕಸಭೆಯ ಚುನಾವಣೆಯ ನಂತರ BJP ಸ್ಥಾನ ಕಡಿಮೆ ಆಗಿದ್ದಕ್ಕೆ ಮಹುವಾ ಮೊಯ್ತ್ರಾ ಮೋದಿಜಿ ಅವರನ್ನು ವ್ಯಂಗ್ಯ ಮಾಡಿದ್ದು. ಏನಂತ, ಪ್ರಧಾನಿ ಮೋದಿ ಅವರು ಅಲ್ಲಿ ಸೋತ್ರು, ಇಲ್ಲಿ ಸೋತ್ರು, ಅಷ್ಟು ಸೀಟ್ಗಳನ್ನು ಸೋತ್ರು, ಹೀಗೆ ಎಲ್ಲರೂ ತಮಾಷೆಯನ್ನ ಮಾಡಿದ್ರು. In Bengal, the supreme leader started his Vijay Sankalp Yatra on March 1st in the constituency of Arambagh, then came to Krishnanagar, then came to Barasat, ended on May 29th in Calcutta. मेरे ऊपर तो विशेष कृपा की उन्होंने, दो बार आए. The BJP lost all these seats. The Honorable Prime Minister did 23 campaign meetings in Bengal and lost in 20 seats. In Maharashtra, the Honorable Prime Minister campaigned in 18 seats. The NDA lost in 15 of them. एक अकेला कितनों पे भारी पड़ा. In Punjab, he campaigned in Hoshiarpur, in Jalandhar, in Patiala, in Gurdaspur. The BJP lost all the 4 seats. एक अकेला कितनों पे भारी पड़ा. In Rajasthan, he campaigned at Banswara with the most disgraceful references to Muslims. In outright violation of the law, the EC kept quiet. Not only did the BJP lose Banswara by over 2 lakh votes, the BJP, which had won 25 on 25 in 2019 and won the state government only months ago, came down to 14 seats. Ek akela kitno pe bhari pada. 3 states, Uttar Pradesh, Maharashtra and Bengal, account for 170 seats. That is exactly 1/3 of India. The BJP won in only 54 of them. Ek akela kitno pe bhari pada. ಆದರೆ ವಾಸ್ತವ ಏನು ಗೊತ್ತಾ, ಪ್ರಧಾನಿ ಮೋದಿಜಿ ಅವತ್ತು 2024ರಲ್ಲಿ 240 ಸ್ಥಾನಗಳನ್ನು ಗೆದ್ದಿದ್ರು. ಆದರೆ ಇಂಡಿ ಒಕ್ಕೂಟದ ಪರಿಸ್ಥಿತಿ ಏನು? ಇವತ್ತು TMC ಪರಿಸ್ಥಿತಿ ಏನು? ಇಡೀ ಪಶ್ಚಿಮ ಬಂಗಾಳವನ್ನು ಕಳೆದುಕೊಂಡಿದೆ. ಅದಕ್ಕೆ ಹೇಳೋದಲ್ಲ, ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ. ನೋಡಿ, 1 ವಾರದ ಹಿಂದೆ ರಾಹುಲ್ ಗಾಂಧಿ ಮೋದಿ ಸರ್ಕಾರ 1 ವರ್ಷದಲ್ಲಿ ಬೀಳುತ್ತೆ ಅಂತ ಹೇಳಿದರು. ಇಂಡಿ ಅಲಯನ್ಸ್ ಮೀಟಿಂಗ್ನಲ್ಲಿ ಮೋದಿ ಗವರ್ಮೆಂಟ್ ಬೀಳಿಸುವ ಮಾತುಗಳನ್ನು ಆಡಿದ್ರು. ಆದರೆ ಈಗ ನೋಡಿದರೆ ಅವರೇ ಕ್ಯಾಲ್ಕುಲೇಟರನ್ನು ಹಿಡ್ಕೊಂಡು ಕೂತಿದ್ದಾರೆ. ಯಾಕೆ? ಲೆಕ್ಕ ಹಾಕೋದಕ್ಕೆ. NDA ಬಳಿ 293 ಸ್ಥಾನಗಳಿದ್ದವು, ಅಂದರೆ ಬಹುಮತಕ್ಕಿಂತ ಹೆಚ್ಚಿನ ಸಂಖ್ಯೆ. ಈಗ TMC ಆಘಾತದ ನಂತರ ಈ ಸಂಖ್ಯೆ 313ಕ್ಕೆ ಏರುತ್ತೆ. ಅಂದರೆ ಮೋದಿ ಸರ್ಕಾರ ಈಗ ಮೊದಲಿಗಿಂತಲೂ ಹೆಚ್ಚು ಸ್ಟ್ರಾಂಗ್ ಆಯಿತು. ಇನ್ನೂ ಒಂದು ಸಸ್ಪೆನ್ಸ್, DMKಯ 22 ಸಂಸದರು ಕೂಡ ನೆಕ್ಸ್ಟ್ TMC ರೀತಿಯಲ್ಲೇ ಆದರೆ NDA ಸಂಖ್ಯೆ 335 ದಾಟುತ್ತೆ. ಆ್ಯಂಡ್ ಆ ಪಾಸಿಬಿಲಿಟಿ ಕೂಡ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಹಾಗೇನಾದರೂ ಆದರೆ ಮೋದಿ ಸರ್ಕಾರವನ್ನು ಟಚ್ ಮಾಡೋಕ್ಕೆ ಯಾರಿಂದ ಕೂಡ ಆಗೋದಿಲ್ಲ. ಮೋದಿ ಅಮಿತ್ ಶಾ ಅವರ ಮಾಸ್ಟರ್ ಸ್ಟ್ರೋಕ್ ಇಂಡಿ ಅಲಯನ್ಸ್ಗೆ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಸೊ ಈಗ ಸಂದೇಶ ಕ್ಲಿಯರ್ ಇದೆ. ಮೋದಿ ಸರ್ಕಾರವನ್ನು ಕೆಡವಲು ಹೊರಟವರು ಇವತ್ತು ತಮ್ಮ ಪಕ್ಷವನ್ನೇ ಸೇವ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ನೆವರ್ ಮೆಸ್ ವಿತ್ ಮೋದಿ ಅಂತ ಸುಮ್ಮನೆ ಹೇಳಲ್ಲ ಅಲ್ವಾ. ಇಂಡಿ ಒಕ್ಕೂಟಕ್ಕೆ ಇದು ಜಸ್ಟ್ ಆರಂಭನ, ಇನ್ನೂ ದೊಡ್ಡ ರಾಜಕೀಯ ಭೂಕಂಪ ನಡೆಯುತ್ತಾ? ನಿಮಗೇನು ಅನಿಸುತ್ತೆ? ಕಮೆಂಟ್ ಮಾಡಿ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.